ಇನ್ನು ಗುಂಡಿಕ್ಕಿ ಕೊಲ್ಲುವ ಕಾನೂನು ಬೇಕು ಅಂತ ಈಶ್ವರಪ್ಪ ಅವರು ಹೇಳಿಕೆ ನೀಡಿದರು. ಹೀಗಾಗಿ ಈಶ್ವರಪ್ಪಗೆ ನೋಟಿಸ್ ಅನ್ನ ನೀಡಲಾಗಿದೆ. ನೋಟಿಸ್ ಕೊಟ್ಟಿದ್ದಕ್ಕೆ ಮಾಜಿ ಸಚಿವ ಈಶ್ವರಪ್ಪ ಕೆಂಡಾಮಂಡಲರಾಗಿದ್ದಾರೆ. ಈಶ್ವರಪ್ಪ ಅವರಿಗೆ ನೋಟಿಸ್ ಕೊಡಲಾಗಿದೆ. ಇದಕ್ಕೆ ಈಶ್ವರಪ್ಪ ಕೆಂಡಾಮಂಡಲರಾಗಿದ್ದಾರೆ. ಇಂತಹ 10 ಎಫ್ಐಆರ್ ಹಾಕಿದ್ರು ನಾನು ಹೆದರಲ್ಲ. ಇಂಥ ಕೇಸ್ಗಳಲ್ಲಿ ಶಿಕ್ಷೆ ವಿಧಿಸಿದ ಉದಾಹರಣೆ ಇಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಇಂತಹ 10 ಎಫ್ಐಆರ್ಗಳನ್ನ ಹಾಕಿದ್ರೆ ನಾನು ಹೆದರೋದಿಲ್ಲ. ಸಿಎಂ ಸಿದ್ದರಾಮಯ್ಯಗೆ 10,000 ರೂಪಾಯಿ ದಂಡವನ್ನ ವಿಧಿಸಿತ್ತು. ಸಿದ್ದರಾಮಯ್ಯ ದಂಡ ಕಟ್ಟಿದಂತೆ ನಾನು ದಂಡ ಕಟ್ಟಲ್ಲ ಅಂತ ಹೇಳಿದ್ದಾರೆ. ದೇಶವನ್ನ ವಿಭಜನೆ ಮಾಡಕ್ಕೆ ಹೊರಡ್ತಾರಂತ ದೇಶದ್ರೋಹಿಗಳ ಬಗ್ಗೆ ಗುಂಡಿಟ್ಟಿ ಕೊಲ್ಲಬೇಕು ಅಂತ ಕಾನೂನು ತರಬೇಕು ಅಂತ ಹೇಳದಂತ ವ್ಯಕ್ತಿಗಳ ಮೇಲೆ ಇವತ್ತು ಎಫ್ಐಆರ್ ಪೊಲೀಸ್ ನೋಟಿಸ್ ಬರ್ತಾ ಇದೆ. ನಾನು ಯಾತಕ್ಕಿದ್ದರೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಡೀ ಕಾಂಗ್ರೆಸ್ ಸರ್ಕಾರವೇ ಯಾರು ಒಬ್ಬ ದೇಶದ್ರೋಹಿ ಡಿ.ಕೆ. ಸುರೇಶ್ ತಮ್ಮ ಹೇಳಿಕೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನವನ್ನು, ದಕ್ಷಿಣ ಭಾರತಕ್ಕೆ ಬರಬೇಕಾಗಿರೋಂಥ ಅನುದಾನವನ್ನು ಕೊಡಲಿಲ್ಲ ಅಂದರೆ ದಕ್ಷಿಣ ಭಾರತವನ್ನೇ ಬೇರೆ ರಾಷ್ಟ್ರವಾಗಿ ನಾವು ಕೇಳಬೇಕಾಗತ್ತೆ. ಇದಕ್ಕಿಂತ ದೇಶವನ್ನು ಒಡೆಯಂಥ ದೇಶದ್ರೋಹಿ ಹೇಳಿಕೆ ಇನ್ನೊಂದಿಲ್ಲ. ಅವ್ರ ಬಗ್ಗೆ ಈ ನಿಮಿಷದ ತನಕನೂ ಕೂಡ ಒಂದು ಎಫ್ಐಆರ್ ಹಾಕಿಲ್ಲ, ಒಂದು ನೋಟಿಸ್ ಕೊಟ್ಟಿಲ್ಲ. ನಾನು ಈ ರೀತಿ ದೇಶದ ವಿಭಜನೆ ಮಾಡಂತ ದೇಶದ್ರೋಹಿ ಹೇಳಿಕೆಯನ್ನ ಕೊಡ್ತಾ ಇರೋಂಥ ವ್ಯಕ್ತಿಗಳ ಬಗ್ಗೆ, ಡಿ.ಕೆ. ಸುರೇಶ್ ಅಂತ ವ್ಯಕ್ತಿಗಳ ಬಗ್ಗೆ ಕೇಂದ್ರದ ಪ್ರಧಾನಮಂತ್ರಿಯವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಈ ರೀತಿ ದೇಶದ್ರೋಹಿಗಳು, ದೇಶವನ್ನು ಒಡೆಯಂತ ಹೇಳಿಕೆ ಕೊಡ್ತಾ ಇರೋಂಥ ವ್ಯಕ್ತಿಗಳ ಬಗ್ಗೆ ಗುಂಡಿಟ್ಟುಕೊಳ್ಳಂತ ಕಾನೂನು ತಗೊಂಬನ್ನಿ ಅಂತ ಹೇಳಿದ್ದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ತಪ್ಪು. ಇದು ರಾಜ್ಯದ ಜನ ತೀರ್ಮಾನ ಮಾಡಲಿ. ದೇಶವನ್ನು ವಿಭಜನೆ ಮಾಡಬೇಕು ಅನ್ನಂತ ಹೇಳಿಕೆ ಕೊಟ್ಟಂತ ವ್ಯಕ್ತಿ ಅವರಿಗೆ ನೋಟಿಸ್ ಕೊಡಬೇಕು. ದೇಶದ ವಿಭಜನೆ ಮಾಡೋದು ತಪ್ಪು, ರಾಷ್ಟ್ರದ್ರೋಹ ಇದು ಅಂತ ವ್ಯಕ್ತಿಗಳ ಬಗ್ಗೆ ಗುಂಡಿಟ್ಟುಕೊಳ್ಳುವಂತ ಕಾನೂನು ತನ್ನಿ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಪ್ರಾರ್ಥನೆ ಮಾಡಿದ್ದು ಇದು ತಪ್ಪು. ರಾಜ್ಯ ಜನಕ್ಕೆ ಬಿಡ್ತಿದ್ದಾರೆ. ಒಬ್ಬರಿಗಿಂತ ಒಬ್ರು ಕಾಂಗ್ರೆಸ್ ನಾಯಕರು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಎಲ್ಲೂ ಕೂಡ ಪುಣ್ಯಕ್ಕೆ ದೇಶದ್ರೋಹಿಗಳಿಗೆ ಈಶ್ವರಪ್ಪ ಅಂತ ಹೇಳಿಲ್ಲ. ಬಾಯಿ ಬಂದಂಗೆ ಮಾತಾಡ್ತಾರೆ. ಈ ರೀತಿ ಒಬ್ರಿಗೊಬ್ರು ಮತ್ತೆ RSS ಮಧ್ಯೆ ತಂದಿದ್ದಾರೆ. RSS ಇವರಿಗೆ ಇದೇ ರೀತಿ ತರಬೇತಿ ಕೊಟ್ಟಿದ್ದ. ಗುಂಡಿಟ್ಟು ಕೊಲ್ಲಿ ಡಿ.ಕೆ. ಸುರೇಶ್ಗೆ ಅನ್ನಂತ ಪ್ರಶ್ನೆ ಎಲ್ಲೂ ಉದ್ಭವ ಆಗಿಲ್ಲ, ಎಲ್ಲೂ ಹೇಳೂ ಇಲ್ಲ. ನೇರವಾಗಿ ಹೇಳಿರೋದೇನು, ಕಾನೂನಿನಲ್ಲಿ ಈ ರೀತಿ ಹೇಳಿಕೆ ದೇಶದ ವಿಭಜನೆ ಮಾಡಂತ ವ್ಯಕ್ತಿಗಳಿಗೆ ಗುಂಡಿಟ್ಟು ಕೊಲ್ಲಂತ ಕಾನೂನು ತನ್ನಿ ಅನ್ನಂತ ಒತ್ತಾಯ ನಾನು ಮಾಡಿದ್ದೇನೆ. ನಾನು ರಾಜ್ಯದ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಈಗಲೂ ಸಮಯ ಮಿಂಚಿಲ್ಲ. ತಕ್ಷಣ ಡಿ.ಕೆ. ಸುರೇಶ್ ಅವರು ದೇಶದ ವಿಭಜನೆ ಮಾಡಂತ ಮಾತಾಡಿರೋದ್ರಿಂದ ಅವ್ರ ಬಗ್ಗೆ ಕೇಸ್ ಹಾಕಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು. ದೇಶದ್ರೋಹಿ ಹೇಳಿಕೆ ಕೊಟ್ಟಿರಂತ ಅರೆಸ್ಟ್ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.